ಹಾಯ್ ಗಾಯ್ಸ್ ನಮಸ್ತೆ. ಇನಿ ವರಮಹಾಲಕ್ಷ್ಮಿ ದಾನಿ ಬಯ್ಯಡ್ ನಮ್ಮ ಇಲ್ಲ ಚಿಕ್ಕಮೇಳ ಬತ್ತಿತ್ತಂಡು ಪಂಡ ಒಂದು ಈ ಟೈಮ್ ಯಕ್ಷಗಾನ ಒಂಜಿ ಬಯ್ಯದನಗ ಬರ್ತದೆ ನಮ್ಮ ಇಲ್ಲಾಗ ಒಂಚೂರು ಪೊರ್ತು ಯಕ್ಷಗಾನ ಮಲ್ತು ಪೋಪೆರ್ ಅಂಚ ನಮ್ಮ ಇಲ್ಲಾಗ್ಲ ಇನ್ನು ಶುಕ್ರವಾರ ಬೈದೇರು ಮಸ್ತ್ ಎಡ್ಡೆ ದಿನ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ದಾನಿ ಬರ್ಪ ಬಂತೇರು ಅಂಚ ಬತ್ತದು ನಮ್ಮ ಇಲ್ಲಾಡ್ ಒಂಚೂರು ಯಕ್ಷಗಾನ ಮಲ್ತೇರು ಒಂಜಿ ಅರ್ಧ ಗಂಟೆ ಮುಟ್ಟದ ಅವೇನು ಜೋಕುಲು ಲಾಯ್ಕ್ ಮಲ್ತು ವಿಡಿಯೋ ಮಲ್ತು ದೀತೇರು ಅವೇನು ಅಪ್ಲೋಡ್ ಮಲ್ತೊಂದುಲ್ಲೆ ಮಾತೆರ್ಲ ತೂದು ಸಪೋರ್ಟ್ ಮಲ್ಪಲೆ ಲೈಕ್ ಮಲ್ಪಲೆ ಓಕೆ. ಇಂದ್ರನಿಂದ ಸನ್ಮಾನವನ್ನು ಪಡೆದಿದೆ. ನಂದನವನವನ್ನು ನೋಡಬೇಕು ಎನ್ನುವುದಾಗಿ ಆಸೆ ಬಿಟ್ಟು ನಾನು ಬಂದು ನಿಂತಿದ್ದೇ ನಂದನವನ. ಇಲ್ಲಿ ಎಲ್ಲವುಗಳ ಪರಿಚಯ ತಾವು ಹೇಳಿದ್ರು ಸಹ ಪರಿಚಯವನ್ನು ಮಾಡಿದ್ದೀವಿ. ಎಲ್ಲ ಗಿಡದ ಪರಿಚಯವನ್ನು ಮಾಡಿ ಕೊಟ್ಟಿದ್ದೇನೆ. ಆದ್ರೆ ಆ ಕಡೆಯಲ್ಲಿ ನೋಡಿ ಸ್ವಾಮಿ, ಏನೇದು ಒಂದು ವೃಕ್ಷ ಕಾಣ್ತಾ ಉಂಟು. ಅದರಲ್ಲಿ ಮೂವರ್ಣ ಅಂತಿದೆ. ಇದ್ಯಾವ ವೃಕ್ಷ ಹೇಳ್ತೀರೇ? ವರಮನೋರಿ ಕೇಳೆ
ಸಲುವಾಗಿ ದೇವಲೋಕಕ್ಕೆ ಬಂದವರು ನಾವು. ಹಾ. ದೇವತೆಗಳ ಆತಿಥ್ಯ ಸ್ವೀಕಾರ ಮಾಡಿದ್ದೇವೆ. ಸನ್ಮಾನಗಳನ್ನು ಸ್ವೀಕಾರ ಮಾಡಿ ಈ ನಂದನವನಕ್ಕೆ ನಾವು ಬಂದಿದ್ದೇವೆ. ಬಂದು ನಿಂತಿದ್ದೆ ನಂದನವನ. ಹ ಮೇಲೆ ನೋಡಿ ನೀಲಗಗನ, ಹ ಕೆಳಗೆ ನೋಡಿ ಶಾಂತ ಭವನ, ಹ್ಮ್ ಸುಪ್ರಸನ್ನ ವಾತಾವರಣ, ಹ ಪವನನ ಭವನ ಇಂದ್ರನು ಪೌನವಾಗಿ ಕಂಗೊಳಿಸುತ್ತಾ ಉಂಟು. ಅಲ್ವಾ? ಇನ್ನು ಕೂಡ ಕತ್ತಲಾಗ್ಲಿಲ್ಲ. ಹಾಗೆ ಹ ಆದ್ರೂ ಯಾಕೆ? ಯಾಕೆ? ದೇವಲೋಕ ಅಲ್ವಾ? ಹೌದು. ಹಾ. ಹಾಗಿರುವಾಗ ಹಾ. ಈ ದೇವಲೋಕದಲ್ಲಿ ಹಾ. ಈ ನಂದನವನಕ್ಕೆ ಬಂದಿದ್ದೇವೆ. ಅದು ನಂದನವನಕ್ಕೆ ಬಂದ ಮೇಲೆ ಸಂತೋಷ ಆಗಲಿದೆ. ಯಾವ ನಂದನವನ? ದೇವಲೋಕದ್ದು. ಹಾ, ದೇವಲೋಕ. ಬೇರೆ ಅರ್ಥ ಮಾಡುದು. ಹಾ ಹಾಗಿರುವಾಗ ಈ ನಂದನವನದ ಸೊಬಗನ್ನು ನೋಡಿದ್ದೇವೆ. ಹಾ. ಒಂದೊಂದೇ ಗಿಡಬಳ್ಳಿಗಳ ಪರಿಚಯ ಮಾಡಿ ಕೊಟ್ಟಿದ್ದೇವೆ. ಹೌದು. ಹಾಗಿರುವಾಗ ಸಾಗುತ್ತಲೇ ಇರುವಾಗ ಹಾ. ಅದೋ ನೋಡು, ಎರಡು ಬಳ್ಳಿಗಳು ಒಂದಾಗಿ ನಮಸ್ಕಾರ ರೂಪದಲ್ಲಿ ಹಾ. ನಮ್ಮನ್ನು ಸ್ವಾಗತವನ್ನೇ ಕೋರುತ್ತವೆ ಎನ್ನುವುದಾಗಿ ಒಮ್ಮೆ ಭಾಸವಾಗುತ್ತಾ ಉಂಟು. ಹಾ. ಹಾಗಿರುವಾಗ ಇದನ್ನು ನೋಡಿದ್ದೇವೆ. ಆದ್ರೆ ವಿಶೇಷವಾದಂತ ಒಂದು ಗಿಡವನ್ನು ನೋಡಿ ಒಮ್ಮೆ ಮೈಮರಿತಿದ್ಯಾ? ಅದನ್ನೇ ನೋಡ್ತಾ ನಿಂತವನು ನಾನು. ಹೌದು. ಅದು ಯಾವುದು ಎನ್ನುವುದಾಗಿ ಕೇಳಿದ್ಯಾ? ಸತ್ಯ. ಪರಿಚಯನು ಹೇಳುತ್ತೇನೆ, ಕೇಳು. ಹಾ. ಗೊತ್ತಾಗ್ಲಿಲ್ಲ ಅಲ್ಲ ನಿನಗೆ? ಅಲ್ಲ ಗೊತ್ತಾಗದಿದ್ದೆ. ಗೊತ್ತಾಗಿ ಕೇಳುದಾ ಹೇಗೆ ನೀನು? ಅಲ್ಲ ಗೊತ್ತಾಗದಿದ್ದೆ ಕೇಳುದು, ಗೊತ್ತೇ ನಾನು ಕೇಳುದಿಲ್ಲ. ಹಾ, ಇದು ಕಲ್ಪವೃಕ್ಷ. ಅದು ಗೊತ್ತುಂಟು. ಹಾ, ಅದು ಯಾವಂತ ಗೊತ್ತಾಗ್ಲಿಲ್ಲ. ದೇವಿ ಹೌದು. ದೇವಲೋಕದಲ್ಲಿ ಬಂದಾಗ ಒಂದು ಗಿಡವನ್ನು ನೋಡಿ ಮೈ ಮರೆತಿದ್ಯಾ? ಯಾವುದೆನ್ನುವುದಾಗಿ ಕೇಳಿದ್ಯಾ? ಹೌದು. ಇದು ಪಾರಿಜಾತ. ಪಾರಿಜಾತ. ಹೌದು. ಅಲ್ಲ ಇಷ್ಟೇ ಪಾರಿಜಾತ ಅಷ್ಟೇ. ಅಲ್ಲ, ಗೊತ್ತಾಗಿದೆಯಾ ಹೇಗೆ? ಅಲ್ಲ ಪಾರಿಜಾತ ಅಂದ ಕ್ಷಣ ಹೂವನ್ನು ಗೊತ್ತಾಯ್ತು. ಹಾ, ಮತ್ತೆ ಅದಕ್ಕೆ ಆಧಾರ ಉಂಟಾ, ಕಥೆ ಉಂಟಾ? ಇದರ ಹುಟ್ಟೆ ವಿಶೇಷವಾಗಿ ಆಗಿದೆ. ದೇಶಬೇಕು. ಹಿಂದೊಮ್ಮೆ ಇಂದ್ರನ ಆಸ್ಥಾನಕ್ಕೆ ದುರ್ವಾಸ ಮುನಿಗಳು ಬಂದ್ರು. ಹಾ. ಬರುವಾಗ ಕೈಯಲ್ಲಿ ಗಜ ಪುಷ್ಪಮಾಲೆಯನ್ನು ಹಿಡಿದು ತಂದಿದ್ರು. ಹಾ. ಇಂದ್ರನ ಕೊರಳಿಗೆ ಆ ಮಾಲೆ ಹಾಕಿದ್ರು. ಇಂದ್ರ ಐರಾವತಕ್ಕೆ ಹಾಕುತ್ತಾನೆ. ಹಾ. ಐರಾವತ ಕಾಲಿಗಾಕಿ ತುಳಿತದೆ. ಹಾ. ಇದನ್ನು ನೋಡಿದಂತ ದುರ್ವಾಸ ಮುನಿಗಳು ಕೋಪಿಷ್ಠರಾಗಿ ಶಾಪವನ್ನು ಕೊಡುತ್ತಾರೆ. ಹಾ. ಅಷ್ಟ ಐಶ್ವರ್ಯ ಮದದಿಂದ ಮೇರೆತ್ತಿರುವಂತಹ ಇಂದ್ರ ಅಷ್ಟ ಐಶ್ವರ್ಯ ಸಮುದ್ರ ಪಾಲಾಗಲಿ ಎನ್ನುವುದಾಗಿ ಹಾ. ಮುನಿವರರ ಶಾಪಕ್ಕೆ ತುತ್ತಾದಂತ ಇಂದ್ರ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಹಾ. ಆಗ ಇದಕ್ಕೆ ಪರಿಮಾರ್ಜನೆ ಮಾರ್ಗ ಏನು? ಏನು? ಶಶಿಯು ಬಿಸಿಯಾದರೂ ಋಷಿ ಶಾಪೌಷಿಯಾಗದಂತೆ. ಅಲ್ಲ ಶಶಿ ವಿಷಯ ಆಗೋದಿಲ್ಲ. ಹಾ, ಆ ಕಂಪೌಂಡ್ ನಾವು ಕೇಳಿದ್ರೆ ವಿಷಯ ಆಗದ ಕಾರಣವೇ. ಹಾಗಿರುವಾಗ ಈ ಕಾರಣ ಏನು? ಮುನಿವರರ ಆ ಕೋಪಕ್ಕೆ ಹೀಗೆ ಹಾಗಲ್ಲ. ಅರ್ಥ ಹೇಗೆ ಅದು? ಮುನಿಯರ ಶಾಪಕ್ಕೆ ಹಾ. ಅವ ಕೋಪಗೊಂಡಿದ್ದಾನೆ ಅನ್ನೋದೇ ಅರ್ಥ. ಮತ್ತೆ ಅದರಲ್ಲಿ ಅರ್ಥ. ಹಾಗಿರುವಾಗ ಈ ದೇವಲೋಕದಲ್ಲಿ ಎಲ್ಲವನ್ನು ಕಳೆದುಕೊಂಡಂತ ಇಂದ್ರ ಇದಕ್ಕೆ ಪರಿಮಾರ್ಜನ ಮಾರ್ಗವನ್ನು ನಾನು ಸೂಚಿಸಿದ್ದೇನೆ. ಯಾವ ರೀತಿ? ಸಮುದ್ರ ಮಥನ. ಆಗ ಸಮುದ್ರ ಮಥನ ನಡೀತು. ಹಾ. 66 ಕೋಟಿ ದಾನವರು, ಹಾ. 33 ಕೋಟಿ ದೇವತೆಗಳು ವಾಸುಕಿನ್ನೆ ಹಗ್ಗವಾಗಿಸಿ ಹಾ. ಮಂದಾರ ಪರ್ವತವನ್ನೇ ಕಡಗೋಲಾಗಿಸಿ ಹಾ. ಸಮುದ್ರವನ್ನು ಮಥಿಸುವ ಕಾಲದಲ್ಲಿ ಪ್ರಥಮ ಬಂದಿದೆ ವಿಷ. ಹಾ. ವಿಷವನ್ನು ಕುಡಿದು ಪರಮೇಶ್ವರ ನೀಲಕಂಠ ನಂಜುಂಡೇಶ್ವರ ಎನ್ನುವುದಾಗಿ ಬಿರುದು ಬಂತು. ಆವಾಗಲೇ ಪಾರ್ವತಿ ಗಂಟಲು ತಿಂದು. ಹೌದು, ಅದೆಲ್ಲ ಯಾವುದು ಬೇಕು ಅದನ್ನು ಸರಿಯಾಗಿ ಹೇಳುತ್ತಾ ಇದ್ದ. ಅದು ಕೇಳಿದ್ದು ಹೇಳಬೇಕು. ಗಂಡನ ಗಂಟಲನ್ನು ಒತ್ತಿ ಹಿಡಿಯುವುದೇ. ಅವಳಿಗೆ ಭಯ. ಹಾಗಾಗಿ ಗಂಟಲು ಒತ್ತಿ. ಅಲ್ಲ, ನಿನಗೆ ಯಾವುದು ಬೇಕು ಅದನ್ನು ಮಾತ್ರ ಹೇಳುತ್ತಾ ಇದ್ದೀಯ. ಅಲ್ಲ ಮತ್ತೆ ವಿಷವಾದ್ರೆ ಏನಾಗ್ತದೆ? ಹಾ ಹಾ, ಅದು ಲೋಕಕ್ಕೆ ಗೊತ್ತಿರುವಂತ ವಿಚಾರ. ಹಾಗಾಗಿ ವಿಷಯ ಅಲ್ಲಿ ಗಂಟಲು ತಿಳಿದ ಕಾರಣ ವಿಷಯ ಗಂಟ ಅಂತ ಕೇಳಿದೆ. ಹಾ ಹಾ, ಹಾಗೆ ಅಲ್ಲ, ತೊಂದರೆ ಇಲ್ಲ. ನೀನು ಅದೇ ಮಾತಾಡ್ಬೇಕು, ಯಾಕೆ ಹೇಳು? ಸತ್ಯವಾಮ ಅಲ್ವಾ? ಅಲ್ಲ ಹಾಗೆ ಮತ್ತೆ ಹಾ, ಕತೆ ಹಾಗಿರುವಾಗ ಗಂಟಲನ್ನು ಹಿಡಿದಿದ್ದಾನೆ. ನೀಲಕಂಠ ನಂಜುಂಡೇಶ್ವರ ಎನ್ನುವುದಾಗಿ ಬಿರುದು ಬಂತು. ಪರಮೇಶ್ವರನ ಬಿರುದು ಬಂತು. ಹಾಗೆ ಫಲಸ ಶ್ರೀಗಂಧ ಅಷ್ಟಲಕ್ಷ್ಮಿ ಹೀಗೆಲ್ಲ ಹುಟ್ಟುತ್ತಾ ಬರುವಾಗ ಇದುವೇ ಪರಮ ಪಾವನ ಪಾರಿಜಾತ ಗಿಡ ಹುಟ್ಟಿದೆ. ಎಲ್ಲ ಕತೆ ಉಂಟು. ಇಷ್ಟೆಲ್ಲ ಕತೆ ಕೇಳಿ ಆಯ್ತು, ಇನ್ನು ಸಮಯ ಇಲ್ಲ, ಬಾಹುದು. ಏನು? ಅಲ್ಲ ಏನು ಕತೆ ಅಂತ? ಹಾ. ಅಲ್ಲ ನೀವು ದೇವರು ಹೌದು. ಹೌದು. ಲೋಕಕ್ಕೆ ದೇವರು ಹೌದು, ಅಲ್ಲ ಅಂತ ನಾವು ಹೇಳುವುದಿಲ್ಲ. ಹಾ. ನಾವು ಬಂದಿದ್ದಿಲ್ಲ ಈಗ. ಎಲ್ಲಿಗೆ? ನಂದನವನಕ್ಕೆ. ನಿಮಗೆ ಒಂದು ಸನ್ಮಾನ ಆಯ್ತು. ಹಾ. ಹೋಗುವ ಅಂತ ಹೇಳಿ. ಹಾ. ಹೋಗ್ಲಿಕ್ಕೆ ಬಂದಲ್ಲಿ ಇನ್ನೂ ಮಾತುಂಟು. ಹಾ. ಅಂತ ನಾವು ಹೇಳುವುದಿಲ್ಲ. ಹಾ. ನಾವು ಬಂದಿದ್ದಿಲ್ಲ ಈಗ. ಎಲ್ಲಿಗೆ? ನಂದನವನಕ್ಕೆ. ನಿಮಗೆ ಒಂದು ಸನ್ಮಾನ ಆಯ್ತು. ಹಾ. ಹೋಗುವ ಅಂತ ಹೇಳಿ. ಹಾ. ಹೋಗ್ಲಿಕ್ಕೆ ಬಂದಲ್ಲಿ ಇನ್ನೂ ಮಾತುಂಟು. ಹಾ. ಏನು? ಎಷ್ಟು ಕತೆ ಹೇಳಿದ್ರಲ್ಲ. ಹಾ. ಇನ್ನು ಈಗ ಆಗಿರೋದಿಲ್ಲ. ಹಾ. ಏನು? ದೇವ ಕೇಳಿದನು
ಸತ್ಯಭಾಮೆ ಪಾರಿಜಾತ ವೃಕ್ಷ ಅಂತ ಹೇಳ್ತಾ ಇದ್ದೀವಿ. ಹೌದು. ಹಾಗಾದ್ರೆ ಕಥೆಯನ್ನು ಇರುವುದಿಲ್ಲಿ. ಹಾ, ಏನು ದೇವ ಇಷ್ಟು ಗತಿ ನೀವು ಹೇಳಿದ್ರಲ್ಲ, ಹಾ. ದೇವ ಕೇಳಿದ ನಿನ್ನ ಗ್ರಹಕ್ಕೆ ಒಯ್ಯುವೆನು, ಹಾ ಹಾ ಭಾವನಾತ್ಮಕ ನಿಮ್ಮ ತನುವ ತೋಷಿಪೆ. ಸಾಹಿತ್ಯ ಒಳ್ಳೆಯದು. ಅಲ್ಲ ಸಾಹಿತ್ಯ ಇದ್ದಕ್ಕೆ ಹಾಗಾದ್ರೆ ಹೋಗಪ್ಪ. ಅಲ್ಲ ಸಾಹಿತ್ಯ ಬಿಟ್ಟು ಹೇಳಲಿಲ್ಲ. ಹಾ ಹಾ ಹಾಗಲ್ಲ, ಹ್ಮ್. ಸಾಹಿತ್ಯ ಹಾಗುಂಟದು. ಹಾ ದೇವ ಕೇಳಿದ ನಿನ್ನ ಗ್ರಹಕ್ಕೆ ಒಯ್ಯುವೆನು, ಹ್ಮ್. ಭಾವನಾತ್ಮಕ ನಿಮ್ಮ ತನುವ ತೋಷಿಪೆನು ಅಂತ ಹೇಳಿ ಅರ್ಥ ಏನು? ಏನು ದೇವ ಹಾ. ಈ ವೃಕ್ಷವನ್ನು ನಮ್ಮ ಗ್ರಹಕ್ಕೆ ತೆಗೆದುಕೊಂಡು ಹೋಗಿ ಹ್ಮ್. ಉಪವನದಲ್ಲಿ ನೆಟ್ಟು ಹಾ. ಇದರಿಂದ ಬೆಳೆಯುವಂತಹ ಹೂವನ್ನು ಹ್ಮ್. ಮುಡಿಯಲ್ಲಿ ಮುಡಿಯಬೇಕೆಂಬ ಆಸೆ, ಹಾ ನಿಮ್ಮ ಪಾದ ಪೂಜೆಯನ್ನು ಮಾಡಬೇಕೆನ್ನುವ ಆಸೆ. ಹ್ಮ್. ಭಾವಕೀಯರು, ಹಾ ಭಾವಕೀಯರು ಅಂತ ಹೇಳಿದ್ರೆ ಯಾರು? ಯಾರು? ನಿಮ್ಮ ಹೆಂಡತಿಯರೇ ನಾವು. ಹ್ಮ್ ಹ್ಮ್ ಒಟ್ಟು 8 ಮಂದಿ, ಹಾ ಈಗ ಅಲ್ಲಿ 7 ಮಂದಿ ಇದ್ದಾರೆ. ಹಾ ಅವರೆಲ್ಲರಿಗಿಂತಲೂ ಹ್ಮ್ ಸತ್ಯಭಾಮ ಹೆಚ್ಚು ಎನಿಸಿಕೊಳ್ಳಬೇಕು. ಹಾ ಹಾ ನೀವಿಲ್ಲಿ ಹೆಚ್ಚು ಕೆಲಸ ಮಾಡುವುದು ಬೇಡ. ಹ್ಮ್. ನಗುಮಗದ ಕೃಷ್ಣನಾಗಿ ಆಗುದಿಲ್ಲ ಬಿಡು, ದೇವಲೋಕದಲ್ಲಿ ಆಗುದಿಲ್ಲ. ಅದೇ ಏನಾಗುದಿಲ್ಲ ಅಂತ ಬೇಕಲ್ಲ. ನಾನು ಇನ್ನು ಮಾತೆ ಮುಗಿಸ್ಲಿಲ್ಲ, ಆಗುದಿಲ್ಲ ಅಂತ ಹೇಳಿ ಹಾ ಮತ್ತೆ ಒಂದೇ ಮಾತಾಡಿದ ಮೇಲೆ ಹಾ. ಇಲ್ಲವಾದ್ರೆ ಮಾತಾಡ ಈ ದೇವಲೋಕದಲ್ಲಿ ಗಿಡವನ್ನು ತೆಗೆದುಕೊಂಡು ಹೋಗ್ಬೇಕು. ಆ ವೃಕ್ಷ ಬೇಕು ಸ್ವಾಮಿ. ಆಗುದಿಲ್ಲ ಬಿಡು ಅಂತ ಹೇಳಿದ್ದೇನೆ. ಯಾಕೆ ಆಗುದಿಲ್ಲ? ಹಾ ನಿಮ್ಮಲ್ಲಿ ಆಗದ ಕೆಲಸ ಯಾವ್ದಾದ್ರು ಉಂಟಾ? ಹಾ ಯಾಕೆ ಅನ್ನೋದು ಅಲ್ಲಿ ಬೇಕು. ಆಗದಿದ್ದು ಉಂಟು. ಅವರೆಲ್ಲರಿಗಿಂತಲೂ ಭಾವಕ್ಕಿಂತಲೂ ಹಾ. ಸತ್ಯಭಾಮ ಹೆಚ್ಚು ಎನಿಸಿಕೊಳ್ಳಬೇಕು. ಹ್ಮ್. ಈಗ ಮಾತುಕತೆ ಬೇಡ. ಹಾ ಆ ವೃಕ್ಷವನ್ನು ತೆಗೆದುಕೊಂಡ್ರೆ ಹ್ಮ್. ನಾವು ಹೋಗುದೇ ಬೋಲೋಕೋದು. ಹಾ ಆಗುದಿಲ್ವಾ? ಅದು ಆಗುದಿಲ್ಲ. ಯಾಕೆ ಅದೇ ಹೇಳಿದ್ದಲ್ವ ನಾನು. ಅಲ್ಲ ಆಗುದಿಲ್ಲ ಅಂದ್ರೆ ಮತ್ತೆ ಪ್ರಶ್ನೆ ಉಂಟಲ್ಲ, ಯಾಕೆ ಅಂತ. ಕಾರಣ ಉಂಟು. ಹಾ ಈ ಗಿಡವನ್ನು ಕೇಳಿದ್ದೇ ಹೋದಾದ್ರೆ ಹಾ. ಯಾರಾದ್ರೂ ಇಲ್ಲಿ ಹೇಳಿಕೊಡ್ತಾರೆ. ದೇವರು ಇಂದ್ರನಲ್ಲಿ. ನಿಮಗೆ ಸನ್ಮಾನ ಆಗಿದೆ. ಹ್ಮ್. ಇಲ್ಲಿ ವೃಕ್ಷವನ್ನು ಕೇಳಿ ಹೇಳಿಕೊಳ್ಳಿಕ್ಕೆ ಯಾರಿದ್ದಾರೆ ಸ್ವಾಮಿ? ಹಾ ಇದ್ದಾರೆ ದೇವತೆಗಳು ನೋಡು. ನೀವು ಹೀಗೆ ಹೇಳ್ತಿರೋದು ಗೊತ್ತುಂಟು. ಹಾ ಇಲ್ಲವಾದ ದೇವತೆಗಳು ಹೋಗಿ ಇಂದ್ರನಲ್ಲಿ ದೂರು ಕೊಡ್ತಾರೆ. ಇಂದ್ರ ದುರಕ್ಕೆ ಬಂದ್ರೆ ಏನು ಮಾಡುದು? ಅದಕ್ಕೆ ನಿಮಗೆ ಹೇಳುದು, ಹಾ ಕಪಟ ನಾಟಕ ರಂಗ ತಿಳಿಯೋದು ನಿಮ್ಮ ಅಂತರಂಗ ಎನ್ನುವುದಾಗಿ. ಹಾ ಇಲ್ಲಿ ನಿಮ್ಮ ಕಪಟತನ ಅರ್ಥವಾಗಿ ಹೋಯಿತು. ಹ್ಮ್. ಇಲ್ಲವಾದ್ರೆ ಹಾ ಜಗವೆಂಬ ಭೂಪಟವನ್ನು ಹಾಸಿ ಹ್ಮ್. ಜನರೆಂಬ ಬೊಮ್ಮೆಯನ್ನು ಮಾಡಿ ಹಾ ಆಡಿಸುವ ಸೂತ್ರಧಾರಿ ಯಾರು ಕೇಳಿದ್ರೆ ಹಾ ಯಾರು? ನೀವೇ ಅಲ್ರಿ. ಹ್ಮ್. ಇದು ಯಾರು ಹೇಳಿದ್ರೆ ನಿಮ್ಮ ಮಗ ನಾರದ ಹೇಳಿದ್ರು. ಹಾ ಹಾ ಅಮ್ಮ ನೀವು ಇದನ್ನು ಹೇಳಿ ಅಂತ ಹೇಳ್ತೇನೆ, ಅದಕ್ಕೆ ಹೇಳ್ತಾ ಇದ್ದೆ. ಹ್ಮ್. ಇಲ್ಲಿ ನಾವು ಹೆಚ್ಚು ಹಾ 8 ಮನೆ ಬಂಗಾರ ತಂದಿದ್ದೇನೆ. ಬರ್ಲಿಲ್ಲ ಅಮ್ಮ, ನಾನು ತವರು ಮನೆಯಿಂದ. ಈ ಎಂಟಿನ ನಂಟು ನನಗುಂಟು. ಏನು ನೀವು ಯಾವತ್ತು ಗಂಟು ಹಾಕಿ ಹೇಳುದ? ನೋಡಿ ಉಳಿದ ಹೆಂಗಸರೆಲ್ಲ ಹಾಗೆ ಬಂದಿರಬಹುದು. ಹಾ ಸತ್ಯಭಾಮಾದೇವಿ ಅಂತೆಲ್ಲ ಕರೀತಾರೆ. ಹ್ಮ್. 8 ಮಣ ಬಂಗಾರವನ್ನು ಹಿಡಿದು ಹಾ. ಬರುವಾಗಲೇ ಹಾಗೆ ಬಂದಿದ್ದೇವೆ. ಹ್ಮ್. ನಾವು ಹಿಡಿದು ಚಲವನ್ನು ಬಿಡುವವರಲ್ಲ, ಗೊತ್ತುಂಟಲ್ಲ? ಹೌದು. ಹಾಗಾಗಿ ಹೆಚ್ಚು ಮಾತು ಬೇಡ. ಹಾ. ಆ ವೃಕ್ಷವನ್ನು ತೆಗೆದುಕೊಂಡು ಹೋಗುವ. ದುರಕ್ಕೆ ಬಂದ್ರೆ ಏನ್ ಮಾಡುದು? ಇಲ್ಲಿ ಮತ್ತೊಂದು ಪ್ರಶ್ನೆ. ಹಾ ದುರಕ್ಕೆ ಬಂದ್ರೆ ಈ ಹಿಂದೆ ನರಕಸುರ ದುರಕ್ಕೆ ಬಂದಿಲ್ಲ. ಹ್ಮ್. ಹಾ ಆಗ ದುರ ಮಾಡಿದವಳು ಯಾರು? ಯಾರು? ಸಮಾಧಾನ ಮಾಡಿದ್ದೇನೆ, ಮತ್ತೆ ಅದನ್ನಲ್ಲೇ ಆಗ್ಲಿಲ್ಲ. ಹಾಗೆ. ಹ್ಮ್. ಹಾಗಾದ್ರೆ ನೀವು ಈಗ ಇಂದ್ರಲ್ಲಿ ಹೋಗಿ ಕೇಳಿ, ಹಾ ಭಾವ ವೃಕ್ಷವನ್ನು ವಹಿಸಿದ್ದಾಳೆ, ಹಾ ಅವಳಿಗೆ ಆ ವೃಕ್ಷವನ್ನು ಕೊಡು ಎನ್ನುವುದ. ಹ್ಮ್. ಪ್ರೀತಿಯಿಂದ ಕೊಟ್ಟರೆ ತೆಗೆದುಕೊಂಡು ಹೋಗುವ. ಹಾ ಇಲ್ಲವಾದ ದುರವನ್ನು ನಾನು ಮಾಡಿ ಓಡಿ ಹೋಗುದು. ಯಾರು? ಹಾ, ಮತ್ತೆ ಓಡಿ ಅವ್ರು ಬಿಡ್ತಾರೆ, ಓಡಿ ಹೋಗುದನ್ನು ನೋಡ್ತಾ ಇದ್ದೀನಿ. ಹಾ ಮತ್ತೆ ಓಡಿ ಹೋಗುದಲ್ಲ, ಹಾ. ನೀವು ನಿಂತು ನೋಡ್ತಾ ಇರುವುದು, ನಾನು ದುರವನ್ನು ಮಾಡುದು. ಹಾಗಾದ್ರೆ ಪಾರಿಜಾತ ಗಿಡಕ್ಕೋಸ್ಕರವಾಗಿ ದುರವನ್ನು ನೀನು ಮಾಡ್ತೀಯ. ಅದು ನೋಡಿ, ಹೆಣ್ಣು ಮಕ್ಕಳೆಲ್ಲ ಹೂವು ಎಲ್ಲ ಆಚೆ ಯಾಕೆ? ಹಾ. ಈ ಪಾರಿಜಾತ ವೃಕ್ಷ ತಂದ ಹೆಣ್ಣು ಮಕ್ಕಳಿಗೆ ಇವರು ಸತ್ಯಭಾಮ ದೇವಿ ಅಂತ ಅವ್ರು ಹೇಳ್ಬೇಕು, ಕೃಷ್ಣ ತಂದೆ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಹಾಗಾಗಿ ಈಗೆಲ್ಲ ಕಥೆ ಉಂಟು. ಹೇಗಂತ ಉಂಟು? ಮುಂದೇನಾಗ್ತದೆ ಅನ್ನೋದಾಗಿ ನಿರೀಕ್ಷೆಯಲ್ಲಿರಬೇಕು. ಹಾ. ಈ ಕೃಷ್ಣ ಆ ಪಾರಿಜಾತದ ಪ್ರಸಂಗ ಮುಂದೇನಾಗುತ್ತದೆ ಎನ್ನುವುದಾಗಿ ಹೌದು. ನಿರೀಕ್ಷೆಯಲ್ಲಿರಬೇಕು. ಸಂತಾನವಾಗಿಲ್ಲ ಕೊರಗಿನಲ್ಲಿ ನಾವಿರುವಾಗ ನಿನ್ನೆ ದಿನ ಬ್ರಾಹ್ಮಣರು ಒಂದು ಆಡಿದಂತ ಮಾತು, ಬನಶಂಕರಿ ಕೌಚಾರಣ್ಯದಲ್ಲಿದ್ದಳಂತೆ, ನಿಮ್ಮ ಕುಲದೇವತೆ ಆಕೆ, ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ
ನಿಮ್ಮ ಪಾಲಿಗೆ ಸಂತಾನ ಪ್ರಾಪ್ತಿಯಾಗ್ತದೆಂಬ ಮಾತನಾಡಿದ್ದಾರೆ. ಹಾ. ಬ್ರಾಹ್ಮಣರ ಮಾತನ್ನು ಧಿಕ್ಕರಿಸುವಂತಿಲ್ಲ. ಬ್ರಾಹ್ಮಣ ಮಮ ದೇವತಾ ಎನ್ನುತ್ತಾರೆ. ಅರ್ಚಕರ್ಷ ಪ್ರಭವೇನ ಶಿಲಭೌತಿ ಶಂಕರ. ಅರ್ಚಕನವರನ್ನು ಶಿಲೆಯು ಕೂಡ ಪೂಜೆ ಮಾಡಿದ್ದೇ ಹೋದಾದ್ರೆ ಶಿಲೆಯು ಶಿವನಾಗಲಿಕ್ಕೆ ಸಾಧ್ಯ ಉಂಟಂತೆ. ಹಾಗಿರುವಾಗ ಬ್ರಾಹ್ಮಣರ ಮಾತನ್ನು ಧಿಕ್ಕರಿಸುವಂತಿಲ್ಲ. ಹೋಗಿ ಪೂಜೆಯನ್ನು ಮಾಡಿ ಬಾ. ಬನಶಂಕರಿ ಕ್ಷೇತ್ರಕ್ಕೆ ನೀನು ಒಳ್ಳೆ ಹೋಗುವ ಎನ್ನುವುದಾಗಿ ಆಜ್ಞೆ ಮಾಡ್ತಾ ಇದ್ದೀನಿ. ಆದ್ರೆ ಹಲವಾರು ವ್ರತವನ್ನು ಪೂಜೆಯನ್ನು ಗೈದರೂ ಸಹ ಸಂತಾನ ಪ್ರಾಪ್ತಿ ಎನ್ನುವುದು ಆಗಲಿಲ್ಲ. ನಮ್ಮ ಪಾಲಿಗಾಗಲಿಲ್ಲ. ಹಾಗಂತ ನಾನು ಹೊರಡೆ ಹೋಗುದು ಸರಿ ಅಲ್ಲ ಸ್ವಾಮಿ. ನನ್ನ ಜೊತೆಗೂಡಿ ನೀವು ಬರ್ತೀರೆ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲಂತೆ. ರಾಜ್ಯ ಕಾರ್ಯದ ಅವಸರದಲ್ಲಿ ನಾನಿದ್ದೇನೆ. ಬಿಡುವಿರುವಾಗ ನಾನು ಬರ್ತೇನೆ. ದುರ್ಗೆ, ಸರಸ್ವತಿ, ಲಕ್ಷ್ಮಿ ಮೂರು ಮೂರ್ತಿಗಳು ಒಂದಾದಂತ ಆ ಬನಶಂಕರಿಯ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಹೋಗಲೇಬೇಕು. ವಿಶೇಷವಾದ ದಿನ ಎನ್ನುವುದಾಗಿ ಬ್ರಾಹ್ಮಣರು ಆಡಿದ್ದಾರೆ. ಅವರ ಮಾತಿನ ಪ್ರಕಾರವಾಗಿ ನೀನೇ ಪೂಜೆಯನ್ನು ಮಾಡಿ ಪ್ರಸಾದವನ್ನು ನನಗೆ ಸಕಲ ನಡುಗೂಡಿ ಹೋಗಿ ಬರ್ತೇನೆ. ಬನ್ನಿ. ಬನ್ನಿ ಪ್ರಸಾದ. ನೀವು ಮಾಡುತ್ತಿರುವ ಕಲಾ ಸೇವೆಯನ್ನು ಸ್ವೀಕರಿಸಿಕೊಂಡಂತಹ ಮಾಗಣತ ದೇವರು ದುರ್ಗಾ ಪರಮೇಶ್ವರನನ್ನು ಆರೋಗ್ಯ ಭಾಗ್ಯವನ್ನು ಕೊಡಲಿ, ಕಷ್ಟವನ್ನು ದೂರ ಮಾಡಲಿ, ಮಕ್ಕಳ